ಪೇರೆಂಟಿಂಗ್ ಅನ್ನೋದು ನಮ್ಮ ಜರ್ನಿ, ಅದು ಮಕ್ಕಳ ಜರ್ನಿ ಅಲ್ಲ. ಮಕ್ಕಳ ಜೊತೆ ಏನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗೊತ್ತಾ, ಬೆಲ್ಲಿ ಫ್ಯಾಟ್ ಕರಗಿಸೋದಕ್ಕೆ ಒಂದು ಡ್ರಿಂಕ್ನ ಗರ್ಭಕೋಶದ ಒಂದು ಹೀಲಿಂಗ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಇದು ಈ 4 ಐಟಮ್ಸ್ ತುಂಬಾನೇ ಸಹಾಯ ಮಾಡುತ್ತೆ. ಬೆಲ್ಲಿ ಫ್ಯಾಟ್ ಕರಗಿಸೋದಕ್ಕೆ ಒಂದು ಡ್ರಿಂಕ್. ಬಟ್ ಸ್ಟಿಲ್ ನಾನು ಎಕ್ಸಸೈಸಸ್ ಶುರು ಮಾಡ್ತೀನಿ. ಅದೇ ಸೊ ನನ್ನ ಬೆಲ್ಲಿ ಈ ರೀತಿ ಇದೆ, ಬಟ್ ನಂಗೆ ಸ್ಟಿಲ್ ಒಂದೊಂದ್ಸಲ ಟೈಟ್ ಏನಾರ ಹಾಕೊಂಡ್ರೆ, ಇದು ಫಸ್ಟ್ ಸೆಲೆಬ್ರೇಷನ್ ಆದಿತಿದು ಅಂತಂದ್ರೆ ಸ್ಕೂಲಿಗೆ ನಾವು ಕಳಿಸ್ತಿಲ್ಲ, ಅದನ್ನ ಕೊಟ್ಬಿಟ್ಟು ಈಗ ಆದಿತಿಗೆ ತುಂಬಾ ಚೇಂಜಸ್ ಮಾಡಿದ್ದೀನಿ ಅವರ ಫುಡಲ್ಲಿ ಇರ್ಬೋದು, ಅವರ. ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಬ್ಬರನ್ನ ಮಲಗಿಸ್ಬಿಟ್ಟು ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತು ಅತಿಥಿ ಡಾನ್ಸ್ ಕ್ಲಾಸಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಇದೆ. ಅವ್ರಿಗೆ ಇವತ್ತು ಸಾಂತಾ ಕ್ಲಾಸ್ ಥರ ವೈಟ್ ಕಲರ್ ಕ್ಯಾಪ್, ರೆಡ್ ಕಲರ್ ಕ್ಯಾಪ್ ಹಾಕಬೇಕು, ಆಮೇಲೆ ರೆಡ್ ಕಲರ್ ಟೀ ಶರ್ಟು, ವೈಟ್ ಕಲರ್ ಪ್ಯಾಂಟ್ ಹಾಕಬೇಕು. ಆಮೇಲೆ ಇವಾಗ ಅವ್ರನ್ನ ಮಲಗಿಸಿದ್ದೀನಿ, ಎಲ್ಲ ಊಟ ಮಾಡಿ ಮಲಗಿಸಿದ್ದೀನಿ. ಅದಿತಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ ಲಿಟಲಿಗೆ. ಸರಿ, ಆ್ಯಕ್ಚುಲಿ ಅವ್ರ ಹತ್ರ ವೈಟ್ ಕಲರ್ ಪ್ಯಾಂಟೇ ಇರಲಿಲ್ಲ. ಹಾಗೆ ಅಲ್ವಾ ಇರುತ್ತೆ, ಬಟ್ ಅದು ತುಂಬ ಹಳೇದಾಗೋಗ್ಬಿಟ್ಟಿತ್ತು. ಅಂದರೆ ಸ್ಕೂಲಿಗೆ ಕಳಿಸ್ತಿರುವಂತಹ ಪೇರೆಂಟ್ಗಳಿಗೆ ಸ್ಕೂಲಲ್ಲಿ ಅವಾಗವಾಗ ಫಂಕ್ಷನ್ನು ಅದು ಇದು, ಇವಾಗ ಎಲ್ಲ ಸ್ಕೂಲ್ಗಳಲ್ಲೂ ಅವಾಗವಾಗ ಸೆಲೆಬ್ರೇಷನ್ ಇದ್ದೇ ಇರುತ್ತೆ. ನನ್ನ ಫ್ರೆಂಡ್ಸ್ಗಳೆಲ್ಲ ಹೇಳ್ತಿದ್ರು, ಅಪ್ಪ ಸ್ಕೂಲ್ಗಳಲ್ಲಿ ನಾಳೆ ಇದ್ದರೆ ಇವತ್ತು ಹೇಳ್ತಾರೆ ಅಂತ. ಐ ವಾಸ್ ಲೈಕ್, ಏನು ಮನೇಲಿ ಇರೋದು ಹಾಕಿ ಕಳಿಸ್ಬೋದಲ್ವಾ ಅಂತ ಐ ವಾಸ್ ಜಸ್ಟ್ ಥಿಂಕಿಂಗ್. ಬಟ್ ನಮಗೆ ಇದು ಫಸ್ಟ್ ಸೆಲೆಬ್ರೇಷನ್ ಆದಿತಿದು ಅಂತಂದರೆ ಸ್ಕೂಲಿಗೆ ನಾವು ಕಳಿಸ್ತಿಲ್ಲ. ಆದಿತಿ ಇಸ್ ಅ ಹೋಮ್ ಸ್ಕೂಲಿಂಗ್ ಚೈಲ್ಡ್. ಈ ಒಂದು ಕ್ರಿಸ್ಮಸ್ ಸೆಲೆಬ್ರೇಷನ್ ಆದಿತಿಗೆ ಫಸ್ಟ್ ಸೆಲೆಬ್ರೇಷನ್. ಹೊರಗಡೆ ಒಂದು ಸೋಷಲ್ ಆಸ್ಪೆಕ್ಟಲ್ಲಿ ಯೋಚನೆ ಮಾಡಿದ್ರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಿತಿಗೆ ನಾನು ಕಟ್ಲೆಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅವ್ರಿಗೆ 3 ಕಾಲಿಗೆ ಎಬ್ಬರಿಸ್ತೀನಿ. ಅದಿತಿನ 3 ಕಾಲಿಗೆ ಎಬ್ಬರಿಸಿ ರೆಡಿ ಮಾಡಿ ಕಟ್ಲೆಟ್ ಅಂದರೆ ಏನಾದರೂ ಸ್ನ್ಯಾಕ್ಸು, ಮೊಟ್ಟೆ, ಪನ್ನೀರು, ಈ ರೀತಿ ಕಟ್ಲೆಟ್ಸ್ಗಳು ಊಟ ಮಾಡಿ ಮಲಗಿಸ್ಬಿಟ್ಟಿರ್ತೀವಿ. ಅವ್ರಿಗೆ ಒಂಥರ ಬೂಸ್ಟಿಂಗ್ ಸ್ನ್ಯಾಕ್ ಥರ ಅದನ್ನು ಕೊಟ್ಬಿಟ್ಟು ಈಗ ಅದಿತಿಗೆ ತುಂಬ ಚೇಂಜಸ್ ಮಾಡಿದ್ದೀನಿ. ಅವರ ಫೂಡಲ್ಲಿರ್ಬೋದು, ಅವರ ಸ್ಲೀಪಿಂಗ್ ರೊಟೀನಲ್ಲಿರ್ಬೋದು, ಆ್ಯಂಡ್ ಅವರ ಒಂದು ಕಂಪ್ಲೀಟ್ ಅವ್ರನ್ನ ಎಂಗೇಜ್ ಮಾಡೋದಿರ್ಬೋದು ಹೋಮ್ ಸ್ಕೂಲಿಂಗಲ್ಲೆಲ್ಲ. ನಾನು ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ, ಓಕೆನಾ? ಸೊ ಕಟ್ಲೆಟ್ ಮಾಡಿಕೊಡ್ಬೇಕು ಇವತ್ತು. ನಿಮಗೆ ನಿಜವಾಗ್ಲೂ ನೀವು ನನಗೆ ಎಷ್ಟು ಒಂದು ಪ್ರೀತಿಯಿಂದ ಹ್ಯಾಪಿ ಒಂದು ಮೆಸೇಜ್ ನನಗೆ ಕಳಿಸ್ತೀರಾ ಅಂತಂದರೆ, ಇವತ್ತು ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗೊತ್ತಾ, ಬೆಲ್ಲಿ ಫ್ಯಾಟ್ ಕರಗಿಸೋದಕ್ಕೆ ಒಂದು ಡ್ರಿಂಕ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು, ಒಂದು ಪೌಡರ್ ಅಂತ ಹೇಳ್ಬೋದು ಅದನ್ನು. ನಾನು ಅದನ್ನು ಮಾಡ್ಕೋತಿಲ್ಲ, ಯಾಕೆ ಅಂತಲೂ ಹೇಳ್ತೀನಿ. ನಿಮಗೆ ಎಲ್ಲ ಮೆಜರ್ಮೆಂಟು, ಪ್ರಪೋರ್ಷನ್ನು ಯಾವ ರೀತಿ ಮಾಡ್ಕೋಬೇಕು ಎಲ್ಲನೂ ಶೇರ್ ಮಾಡ್ತೀನಿ. ನೀವು ಮಾಡ್ಕೊಳ್ಳಿ, ನೀವು ಕುಡೀರಿ, ಓಕೆನಾ? ಒಳ್ಳೆಯದು. ನೀವು ಅಬ್ಸರ್ವ್ ಮಾಡಿದ್ರೆ ಇವತ್ತು ನಾನೇನು ಬಟ್ಟೆ ಕಟ್ಟಿಲ್ಲ, ಓಕೆನಾ? ಬಟ್ಟೆ ಕಟ್ಟಿಲ್ಲ. ಸೊ ನನ್ನ ಬೆಲ್ಲಿ ಈ ರೀತಿ ಇದೆ, ಬಟ್ ನಂಗೆ ಸ್ಟಿಲ್ ಒಂದೊಂದ್ಸಲ ಟೈಟ್ ಏನಾರು ಹಾಕ್ಕೊಂಡ್ರೆ ಒಂಥರ ಹೊಟ್ಟೆ ಇದೆ ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ನಾನು ಎಕ್ಸಸೈಸಸ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಂತಂದರೆ ಅದಿತಿದೆಲ್ಲನೂ ಸೆಟ್ ಮಾಡಿದೆ. ಆಲ್ಮೋಸ್ಟ್ ನನಗೂ ಒಂದು ಸ್ವಲ್ಪ ಬೆಳಗ್ಗೆನೇ ಬೇಗ ಸೆಲ್ಫ್ ಟೈಮ್ ಅಂತ ಸಿಗ್ತಾ ಇದೆ. ಸೊ ಅದಕ್ಕೋಸ್ಕರ ಎಕ್ಸಸೈಸಸ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡಿದ್ರೆ ನಾನು ನಿಮ್ಗೆ ಹೇಳ್ತೀನಿ. ನನ್ನ ಫ್ರೆಂಡ್ ಹೇಳಿದ್ರು ನನಗೆ ರೆಕ್ಟಿ ಆಗಿದೆ ಅಂತ. ಅದೇನೋ ಡೈಸ್ಟೆಟಿಸ್ ಸಮಥಿಂಗ್ ಏನೋ ರೆಕ್ಟಿ ಅಂತ ಹೇಳ್ತಾರೆ, ಗೊತ್ತಾ? ಅಂತಂದರೆ 6 ಪ್ಯಾಕ್ ಮಸಲ್ಸ್ ಎಲ್ಲ ಸ್ವಲ್ಪ ವೈಡ್ ಆದಾಗ ನನಗೆ ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ರೆ ನನಗೆ ಇಲ್ಲಿ ಈ ಹಿಪ್ಸ್ ಬಂದುಬಿಟ್ಟಿದೆ. ಇವತ್ತು ಹೈ ವೇಸ್ಟ್ದು ಇದನ್ನು ಹಾಕಿದ್ದೀನಿ ನಾನು. ಹೊಟ್ಟೆ ಏನು ಕಾಣಲ್ಲ, ಬಟ್ ಸ್ಟಿಲ್ ನನಗೆ ಹೊಟ್ಟೆ ಇದೆ ಅಂತ ಈ ರೀತಿ ನೋಡಿ, ಈ ರೀತಿ ಅನ್ನಿಸ್ತಾ ಇರುತ್ತಾ ನನಗೊಂದೊಂದ್ಸಲ. ಬಟ್ ಸ್ಟಿಲ್ ಐ ಕ್ಯಾನ್ ಮ್ಯಾನೇಜ್. ತುಂಬ ಏನು ಹೊಟ್ಟೆ ಇದೆ ಅಂತ ಅನಿಸಲ್ಲ ನನಗೆ. ಬಟ್ ಸ್ಟಿಲ್ ನಾನು ಎಕ್ಸಸೈಸಸ್ ಶುರು ಮಾಡ್ತೀನಿ, ಅದನ್ನು ನಾನು ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತು ನಾನು ಹೇಳ್ತಿರುವಂತಹ ಪೌಡರ್ಸು ಏನು ಅಂತ ಕಂಪ್ಲೀಟಾಗಿ ನಿಮಗೆ ಹೇಳ್ತೀನಿ. ಅದಿತಿ ಒಂದು ಡಾನ್ಸ್ ಕ್ಲಾಸಲ್ಲಿ ಹೇಗೆ ಅವರ ಒಂದು ಸೆಲೆಬ್ರೇಷನ್ ಆಯಿತು ಅಂತ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ಅದನ್ನು ಹೋಗಿ ನೋಡ್ಕೊಂಡು ಬನ್ನಿ. ಮೈ ಕ್ಯೂಟ್ ಲಿಟಲ್ಸ್ ಅಂತ ಹೆಸರು ಹಂಚಿಡ್ತೀನಿ. ವೈಟ್ ಕಲರ್ ಪ್ಯಾಂಟು, ಶಾಕ್ಸು, ಟೀ ಶರ್ಟು. ಇವಾಗ ರೆಡ್ ಕಲರ್ ಕ್ಯಾಪ್ ಒಂದು ಹಾಕಬೇಕು. ಕಟ್ಲೆಟ್ ಮಾಡಿಬಿಡ್ತೀನಿ. ಓಕೆ, ಲಿಟ್ಟಲ್ಲೇ ಮಲ್ಕೊಂಡಿದ್ದಾರೆ, ಅವ್ರನ್ನೂ ಎಬ್ಬರಿಸ್ಬೇಕು. ಆಮೇಲೆ ನೀವು ಪಾಪು ಇಬ್ಬರು ಒಟ್ಟಿಗೆ ಎದ್ದೋತೀರ ಅಂದ್ಕೊಂಡೆ, ನೀವು ಒಬ್ಬರೇ ಇದ್ರಿ. ಸೊ ಅದಿತಿ ಕಟ್ಲೆಟ್ಟು, ಸೊ ಆಲೂ ಕಟ್ಲೆಟ್ ಇದು. ಇದ್ರದ್ದು ಕಟ್ಲೆಟ್ ಕಂಪ್ಲೀಟ್ ಎಲ್ಲ ಒಂದು ಡೀಟೇಲ್ಸ್ನ ನಾನು ಪ್ಲೇ ಲಿಸ್ಟ್ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಇದಕ್ಕೆ ಬಟರ್ ಹಾಕ್ತಿದ್ದೀನಿ. ಮಕ್ಳಿಗೆ ಬಟರ್ ಕೊಟ್ಟರೆ ತುಂಬ ಒಳ್ಳೆಯದು. ಯಾವುದೇ ರೀತಿ ಕೋಲ್ಡು ಕಾಫ್ ಎಲ್ಲ ಏನೂ ಆಗಲ್ಲ. ಆಗೋಯ್ತು, ಕಟ್ಲೆಟ್ ರೆಡಿ ಆಯಿತು. ಫುಲ್ಲು ಸ್ಲೀಪಿ ಇದೆ. ಒಂದು 20 ಮಿನಿಟ್ಸ್ ಸರಿ ಹೋಗ್ಬಿಡ್ತಾರೆ. ಸೊ ಲುಕ್ ಅಟ್ ದ ಕಟ್ಲೆಟ್.
ಅಯ್ಯೋ ಅವ್ರು ಏನ್ ಮಾಡ್ತಾರೆ ಬ್ಯಾಗಲ್ಲಿ ಎತ್ತೋದು ಬನ್ನಿ ಬನ್ನಿ ಓಡಿ ಓಡಿ ಬನ್ನಿ ರೆಡಿ ರೆಡಿ ಬನ್ನಿ ಸೆಲೆಬ್ರೇಷನ್ ನೋಡಿದ್ರಲ್ಲ ತುಂಬ ಚೆನ್ನಾಗಿತ್ತು. ನಮಗಂತೂ ಒಂಥರ ಖುಷಿ. ಇವತ್ತು ಆ್ಯಕ್ಚುಲಿ ಕೃವಿ ನಿನ್ನೆ ನಾನೇ ಅಂದರೆ ಒಂದು ಸ್ವಲ್ಪ ದಿನದಿಂದ ನಾನೇ ಹೋಗ್ತಾ ಇದ್ದೀನಿ, ಆಟೋದಲ್ಲಿ ಹೋಗ್ತೀನಿ ಅಥವಾ ಬೈಕಲ್ಲಿ ಹೋಗ್ತಿದ್ದೀನಿ. ಬೈಕಲ್ಲಿ ದೂರ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಆಟೋದಲ್ಲೇ ಹೋಗ್ತಾ ಇದ್ದೀನಿ. ಕೃವಿ ಇಲ್ಲ, ನಾನು ಅದಿತಿ ಇವತ್ತು ಡ್ಯಾನ್ಸ್ ಎಲ್ಲ ಆಡಿಸ್ತಿದ್ರು ಅಲ್ವಾ ಮಕ್ಳಿಗೆ. ಸೊ ಕೃವಿ ಇಲ್ಲ, ಇವತ್ತಿಬ್ರು ಹೋಗೋಣ ಅಂತ ನಾನು ಇನ್ಸಿಸ್ಟ್ ಮಾಡಿದೆ. ಸೊ ನೀವು ಒಂಥರ ಏನೋ ಒಂಥರ ಖುಷಿ ಅಲ್ಲ. ಅವ್ರು ಒಬ್ವಿಯಸ್ಲಿ ಅವ್ರು ಇವಾಗ ಸ್ಟಾರ್ಟ್ ಮಾಡಿರೋದು ಎಲ್ಲ ಮಕ್ಳ ಥರ ಆನ್ ಒಂದು ಏನು ಮ್ಯೂಸಿಕ್ಗೆ ಸ್ಟೆಪ್ ಹಾಕದೇ ಇದ್ರು ಶಿ ವಾಸ್ ರಿಯಲಿ ಕ್ಯೂಟ್ ಅಂತ ಅನಿಸು. ಎಲ್ಲರಿಗೂ ಅವ್ರ ಮಕ್ಕಳೇ ಮುದ್ದು ಅಂತ ಅನಿಸುತ್ತೆ ಅಲ್ವಾ. ಸೊ ಇವತ್ತು ನಿಮಗೆ ನಾನು ಈ ಒಂದು ಏನು ಬೆಲಿ ಫ್ಯಾಟ್ ಕರಗಿಸೋದಕ್ಕೆ ಒಂದು ಡ್ರಿಂಕ್ ಡೀಟೇಲ್ಸ್ನ ಹೇಳ್ತೀನಿ ಅಂತ ಹೇಳಿದೆ ಅಲ್ಲ. ಸೊ ಅದಕ್ಕೆ ಏನು ಬೇಕು ಅಂತಲೂ ನಾನು ನಿಮಗೆ ಹೇಳ್ತೀನಿ. ಇದಕ್ಕೆ 4 ಐಟಮ್ ಬೇಕು. ನಾನು ಯಾಕೆ ಮಾಡ್ಕೋತಿಲ್ಲ ಅಂತಂದರೆ ನನಗೇನು ತುಂಬ ಬೆಲಿ ಫ್ಯಾಟ್ ಇಲ್ಲ. ಆ್ಯಂಡ್ ನಿಮಗೆ ಗೊತ್ತು, ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ, ನಾನು ತುಂಬ ಸಣ್ಣ ಆಗಿಬಿಡ್ತೀನಿ, ಬೇಗನೆ ಸಣ್ಣ ಆಗಿಬಿಡ್ತೀನಿ. ಅದಕ್ಕೋಸ್ಕರ ಅದನ್ನು ಕುಡಿದ್ರೆ ನಾನು ವೆಯ್ಟ್ ಲಾಸ್ ಸ್ವಲ್ಪ ಆಗುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ಕುಡಿಯೋಲ್ಲ. ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಓಕೆ, ಏನೇನು ಬೇಕು ಎಲ್ಲನೂ ನಾನು ಈ ರೀತಿ ಒಂದು ಚಿಟ್ಟಲ್ಲಿ ನೋಟ್ಬುಕ್ಕಲ್ಲಿ ಒಂದು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಏನೇನು ಬೇಕು ಅಂತ ಫಸ್ಟ್ ಹೇಳಿಬಿಡ್ತೀನಿ. ಅದಕ್ಕೆ ಬೇಕಾಗಿರೋದು ಇಂಪಾರ್ಟೆಂಟ್ ಏನು ಅಂತಂದರೆ ಪಿಪ್ಪಲಿ ಅಂತ ಕರೀತಾರೆ. ಸೊ ಆ ಪಿಪ್ಪಲಿ ಅಂತಂದರೆ ನಿಮಗೆ ತೋರಿಸ್ಬೇಕು ಅಲ್ವಾ. ಸುಮ್ಮನೆ ನಾನು ಹೇಳಿಬಿಟ್ರೆ ನಿಮಗೆ ಕ್ಲಾರಿಟಿ ಇರಬೇಕು, ಕನ್ಫ್ಯೂಷನ್ ಇರಬಾರ್ದು ಅನ್ನೋದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಇಟ್ಸ್ ರಿಯಲಿ ಕಾಸ್ಟ್ಲಿ ಅಂತಂದರೆ 100 ಗ್ರಾಮ್ಸ್ ಅಲ್ಲ 50 ಗ್ರಾಮ್ಸ್ಗೆ ಇದಕ್ಕೆ ನಾವು 90 ರೂಪೀಸ್ ಕೊಟ್ಬಿಟ್ಟು ತೊಗೊಂಡು ಬಂದ್ವಿ. ಇದು ಯಾವ ರೀತಿ ಇರುತ್ತೆ ಗೊತ್ತಾ, ಈ ರೀತಿ ಇರುತ್ತೆ. ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಸಿ, ಈ ರೀತಿ ಒಂಥರ ಇದನ್ನ ಇಂಗ್ಲೀಷಲ್ಲಿ ಲಾಂಗ್ ಪೆಪ್ಪರ್ ಅಂತ ಕರೀತಾರೆ. ಸೇಮ್ ಮೆಣಸು ಯಾವ ರೀತಿ, ಮೆಣಸು ಚಿಕ್ಕದಿರುತ್ತೆ ಅಲ್ವಾ, ಇದು ಉದ್ದ ಮೆಣಸು. 100 ಗ್ರಾಮ್ಸ್ ಅಲ್ಲ 50 ಗ್ರಾಮ್ಸ್ಗೆ 90 ರೂಪೀಸ್ ಅಂತ. ಆ್ಯಕ್ಚುಲಿ ಇಷ್ಟು ಬೇಡ ಅಂತ ಹೇಳಿದೆ, ನನಗೆ ನಾನು ತೋರಿಸೋದಕ್ಕೆ 2 ಕೊಡಿ ಅಂತ. ಇಲ್ಲ, ಕೊಡೋದೇ ನಾವು 50 ಗ್ರಾಮ್ಸ್ ಅಂದ್ರೆ ಸರಿ ಅಂದ್ಬಿಟ್ಟು ನಾನು ಇಷ್ಟ ತೊಗೊಂಡೆ. ಏನು ಮಾಡೋಕ್ಕಾಗಲ್ಲ ಅಲ್ಲ, ಏನು ಖಾರ ಇದ್ದರೆ ಆಗುತ್ತೆ. ಪಿಪ್ಪಲಿ, ಇದನ್ನು ಇಪ್ಪಲಿ ಅಂತಲೂ ಕರೀತಾರೆ, ಪಿಪ್ಪಲಿ ಅಂತಲೂ ಕರೀತಾರೆ. ಗ್ರಂಥಿಗೆ ಅಂಗಡಿಲೂ ಸಿಗುತ್ತೆ. ನಾನು ತೊಗೊಂಡು ಆರ್ಗ್ಯಾನಿಕ್ ಶಾಪಲ್ಲಿ. ನೀವೇನಾದರೂ ಇನ್ನೊಂದು ಅರೌಂಡ್ ಈ ಅನ್ನಪೂರ್ಣೇಶ್ವರಿ ನಗರ ಆ ಕಡೆ ಇದ್ದರೆ ನೀವು ಅಲ್ಲಿ ಐಪರ್ ಲಿಂಕ್ಸ್ ಅಂತ ಇರುತ್ತೆ ಅಲ್ವಾ, ಅದು ಲೆಫ್ಟ್ ಓಮ್ ಕಲೆಕ್ಷನ್ಸ್, ವೆಂಕಟೇಶ್ವರ ಕಲೆಕ್ಷನ್ಸಿಂದ ಲೆಫ್ಟ್ ತಿರುಗಿದ ತಕ್ಷಣ ಒಂದು ಅಂಡರ್ಗ್ರೌಂಡಲ್ಲಿ ಒಂದು ಈ ಒಂದು ಆಯುರ್ವೇದ ಸ್ಟೋರ್ ಇದೆ. ಸೊ ಅಲ್ಲಿ ನಿಮಗೆ ಎಲ್ಲ ಆಯುರ್ವೇದ ಐಟಮ್ ಸಿಗುತ್ತೆ, ನಾವು ಅಲ್ಲೇ ತೊಗೊಳ್ಳೋದು. ಸೊ ಇದು ಪಿಪ್ಪಲಿ. ಸೊ ಈ ಪಿಪ್ಪಲಿ ನಿಮಗೆ ಬೇಕೇ ಬೇಕು, ದಯವಿಟ್ಟು ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಏನೇನು ಬೇಕು ಅಂತಲೂ ಹೇಳ್ಬಿಡ್ತೀನಿ. ನೀವು ಇದನ್ನೆಲ್ಲನೂ ಸೆಪ್ರೇಟಾಗಿ ಸ್ವಲ್ಪ ಹುರ್ಕೊಳ್ಬೇಕಾಗುತ್ತೆ. 2 ತಿಂಗಳವರೆಗೆ ಬರುತ್ತೆ. ದಯವಿಟ್ಟು ಜಾಸ್ತಿ ಕ್ವಾಂಟಿಟಿ ಮಾಡೋಕೆ ಹೋಗ್ಬಿಡಿ. ಅದರ ಅರೋಮಾ ಎಲ್ಲ ಹೋದರೆ ನೀವು ಕುಡಿದ್ರು ಒಂದೇ, ಕುಡಿದಿಲ್ಲ ಅಂತಂದ್ರೆ ಹೇಗೆ ಕುಡಿಬೇಕು ಅಂತ ನಾನು ಹೇಳ್ತೀನಿ. ಸೊ ಇದನ್ನು ನಾನು ಕಂಪ್ಲೀಟ್ ತುಂಬ ವೀಡಿಯೋಸಲ್ಲಿ ನೋಡಿ ರಿಸರ್ಚ್ ಮಾಡಿ ಲಾಸ್ಟ್ ಟೈಮ್ ಆ್ಯಕ್ಚುಲಿ ನನಗೆ ಗೊತ್ತು ಬೆಲಿ ಫ್ಯಾಟ್ ಇಷ್ಟೇ ನನಗಿರೋದು. ಸೊ ನಮಗೆ ಗೊತ್ತಿದ್ದು, ನನಗಿದು ನಮ್ಮ ಮನೇಲೂ ಅಕ್ಕಂದಿರಿಗೆಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ನನಗೆ ಬೇಡವಾಗಿತ್ತು, ನಾನು ಅದಕ್ಕೋಸ್ಕರ ಮಾಡ್ಕೊಂಡು ಕುಡಿದಿಲ್ಲ. ಈ ಸಲನೂ ನಾನು ಆರ್ಟಿಫಿಷಿಯಲ್ ಆಗಿ ನಾನು ಕುಡಿತಿದ್ದೀನಿ ನೋಡಿ ಅಂತ ಮಾಡಿಕೊಂಡು ಕುಡಿಯೋದಕ್ಕೆ ನನಗೆ ಆ ಥರ ಆರ್ಟಿಫಿಷಿಯಲ್ ಎಲ್ಲ ಬರಲ್ಲ. ಏನಿದ್ರು ನಾನು ಕುಡಿತಿಲ್ಲ, ಬಟ್ ನಿಮಗೆ ಹೆಲ್ಪ್ ಆಗೋದು, ಅದಕ್ಕೋಸ್ಕರ ಡೀಟೇಲ್ ಆಗಿ ಹೇಳ್ತಿದ್ದೀನಿ. ಓಕೆನಾ. ಸೊ ಇದನ್ನು ಮಾಡ್ಕೊಳ್ಳಿ. ಇಟ್ಸ್ ಟ್ರಯಲ್ ಆ್ಯಂಡ್ ಟೆಸ್ಟೆಡ್. ನಿಜವಾಗ್ಲೂ ನಿಮ್ಮ ಟಮ್ಮಿ ಇದರಿಂದ ಕರಗುತ್ತೆ. ಆ್ಯಂಡ್ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ರೂ ಪ್ಲಾನ್ ಇದ್ರೂ ನಿಮ್ಗೆ ಅದು ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಟಮ್ಮಿ ಅಂತೂ ನಿಜವಾಗ್ಲೂ ಕರಗುತ್ತೆ. ಟಮ್ಮಿ ಏನು ಗೊತ್ತಾ, ಸ್ಟಾರ್ಟಿಂಗೇ ಬರ್ರಂತ ಒಳಗಡೆ ಹೊಟ್ಟೋಗ್ಬಿಡಲ್ಲ. ಇಟ್ ಟೇಕ್ಸ್ ಟೈಮ್, ಇಟ್ ಶುಡ್ ಟೇಕ್ ಅ ಟೈಮ್. ಈಗ ಫಾರ್ ಎಕ್ಸಾಂಪಲ್ ನನಗೇನೆ ಸ್ವಲ್ಪ ನನಗೆ ಬೆಲ್ಲಿ ಇದೆ ಅಂತ ಅನ್ನಿಸ್ತಾ ಇರುತ್ತೆ ಅವಾಗ. ಆಬ್ವಿಯಸ್ಲಿ ಎಲ್ಲರಿಗೂ
ಫುಲ್ಲು ಫ್ಲ್ಯಾಟ್ ಏನಿರಲ್ಲ. ಫ್ಲ್ಯಾಟ್ ಆಗಿರೋದಕ್ಕೆ ನಾವೇನು 6 ಪ್ಯಾಕ್ ಏನಾದ್ರು ಬಳಸ್ತೀರಾ ಅಂದರೆ ಏನೋ ಟೆಕ್ನಿಕ್ಸ್ ಏನಾದ್ರು ಬಳಸ್ತೀರಾ? ಇಲ್ಲ ಅಲ್ವಾ? ಸೊ ಇಟ್ಸ್ ಫೈನ್, ಇಟ್ ಟೇಕ್ಸ್ ಟೈಮ್, ಇಟ್ ಶುಡ್ ಟೇಕ್ ಟೈಮ್. ಆ್ಯಂಡ್ ದಯವಿಟ್ಟು ಯಾರೋ ಹೇಳ್ತಾರೋ ಅವ್ರಿಗೆ ಅಷ್ಟು ಬೇಗ ಕರ್ಗೋಗ್ಬಿಟ್ಟಿದೆ ಆ ಥರ ಎಲ್ಲ ದಯವಿಟ್ಟು ನಿಮ್ಮನ್ನು ಕಂಪೇರ್ ಮಾಡ್ಕೊಳ್ಳೋಕೆ ಹೋಗಲೇಬೇಡಿ. ಸೊ ಇಷ್ಟನ್ನು ಚೆನ್ನಾಗಿ ಹುರ್ಕೊಂಡು ಸಪ್ರೇಟಾಗಿ ಪುಡಿ ಮಾಡಿಕೊಂಡು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಳ್ಳಿ. ಇದನ್ನು ನೀವೇನು ಮಾಡಬೇಕು ಅಂತಂದರೆ, ಬೆಳಗ್ಗೆ ಎದ್ದಿದ ತಕ್ಷಣವೇ ಒಂದು ಉಗುರು ಬೆಚ್ಚಗಿನ ನೀರು ಅಂತ ಅಂದರೆ ಸ್ವಲ್ಪ ನೀವು ಸುಡೋ ಹಾಗೆ ಕುಡಿದ್ರೂ ತೊಂದರೆ ಇಲ್ಲ. ಅದಕ್ಕೆ 1 ಸ್ಪೂನಷ್ಟು ಅಥವಾ 2 ಸ್ಪೂನ್ವರೆಗೂ ಕುಡಿಬೋದು. ಬಟ್ 1 ಸ್ಪೂನಿಂದ ಸ್ಟಾರ್ಟ್ ಮಾಡಿ 1 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿನೇ ಕುಡಿದ್ಬಿಡಿ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಬೇಕಾಗುತ್ತೆ. ಎಕ್ಸಸೈಸಸ್ ಎಲ್ಲ ಶುರು ಮಾಡಿ, ಒಳ್ಳೆಯದು. ನಾನು ಎಕ್ಸಸೈಸಸ್ನ ಶುರು ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇಷ್ಟೇನೇ, ಯಾವುದನ್ನು ಜಾಸ್ತಿ ಹಾಕೋಕೆ ಹೋಗ್ಬಿಡಿ, ಯಾವುದನ್ನು ಕಡಿಮೆ ಹಾಕೋಕೆ ಹೋಗ್ಬಿಡಿ. ಮೆಜರ್ ಮಾಡ್ಕೊಳ್ಳಿ. ಮೆಜರ್ ಅಂತಂದರೆ ನಮ್ಮ ಮನೇಲಿ ಒಂದು ಮೆಜರಿಂಗ್ ಮಷೀನ್ ಇದೆ, ಓಕೆನಾ? ಸೊ ಅದರಲ್ಲೇ ನಾನು ಏನಾದರೂ ಮೆಜರ್ ಮಾಡ್ತಾನೆ ಇರ್ತೀನಿ. ಆ ರೀತಿ ಮಾಡ್ಕೊಳ್ಬೋದು. ಅಥವಾ ನಿಮ್ಮ ಮನೇಲಿ ಇಲ್ಲ ಅಂತಂದರೆ ನೀವು ಐಟಮ್ಸ್ನ ತೊಗೊಂಡು ಹೋಗ್ಬಿಟ್ಟು ನಾರ್ಮಲ್ ಚಿಲ್ಲರೆ ಅಂಗಡಿ ಎಲ್ಲ ಬರುತ್ತಲ್ಲ, ಸೊ ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಮೆಜರ್ ಹಾಕೊಡಿ ಅಂತಂದರೆ ಇದನ್ನು ನೀವು ಎಲ್ಲಾನು ಮೆಜರ್ಮೆಂಟ್ ಹಾಕಿ ಚೆನ್ನಾಗಿ ಹುರಿದು ಇಟ್ಕೊಳ್ಳಿ. ಆ್ಯಂಡ್ ನೀವು ಇನ್ನೂ ಕಡಿಮೆ ಮಾಡ್ಕೋಬೇಕು ಅಂತಂದರೆ, ಇಲ್ಲ ನಂಗೆ ಅಷ್ಟು ಜಾಸ್ತಿ ಬೇಡ, ಕಡಿಮೆ ಮಾಡ್ಕೋತೀರಾ ಅಂತಂದರೆ ಬೇಕಾದಾಗ ಮಾಡ್ಕೊಳ್ಬೋದು. ಏನು ಬೆನಿಫಿಟ್ಸ್ ಅಪ್ಪ ಈ ಒಂದು ಪೌಡರ್, ಟಮ್ಮಿ ಫ್ಯಾಟ್ನ ಕರಗಿಸುವಂತಹ ಪೌಡರ್ನ ಕುಡಿಯೋದ್ರಿಂದ ಅಂತ ಅಂದರೆ, ನಿಮಗೆ ಇದು ಆ್ಯಂಟಿ ಇನ್ಫ್ಲಮೇಟರಿ ಥರ ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ಇದನ್ನು ನೀವು ಮಾಡರೇಷನಲ್ಲಿ ತೊಗೊಳ್ಬೇಕಾಗುತ್ತೆ. ಹಾಗಂತ ಕುಡಿತೀನಿ ಅಂತ ಅಂದ್ಬಿಟ್ಟು 1 ಲೀಟ್ರಷ್ಟು ಕುಡಿಯೋ ಹಾಗಿಲ್ಲ. ಮಾಡರೇಷನ್ ಇಸ್ ದ ಕೀ. ಯಾವುದೇ ಆದರೂ ಅತಿ ಆದರೂ ಅಮೃತನೂ ವಿಷ ಆಗುತ್ತೆ. ಸೆಕೆಂಡ್ ಒನ್, ಇದು ನಿಮಗೆ ಎನರ್ಜಿ ಕೊಡುತ್ತೆ. ಇದರಿಂದ ನಿಮಗೆ ಬ್ಲೋಟಿಂಗ್ ಆಗಲ್ಲ, ಗ್ಯಾಸ್ ಆಗಲ್ಲ, ಡೈಜೆಷನ್ ಚೆನ್ನಾಗಾಗುತ್ತೆ. ಪಾಟಿ ಎಲ್ಲ ನೀವು ಕರೆಕ್ಟಾಗಿ ಪೂಪ್ನ ಪಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಆ್ಯಂಡ್ ರೆಡ್ಯೂಸ್ ಬ್ಲೋಟಿಂಗ್, ನಿಮ್ಗೇನಾದರೂ ಬ್ಲೋಟಿಂಗ್, ಹೊಟ್ಟೆ ಉಬ್ಬರಿಸ್ಕೊಂಡಿದೆ ಅಂತ ಅಂದಾಗ್ಲೂ ತುಂಬ ಚೆನ್ನಾಗಿ ಸಹಾಯ ಮಾಡುತ್ತೆ. ಆಫ್ಟರ್ ಡೆಲಿವರಿ ಪೀರಿಯಡ್ ಆದಾಗ ತುಂಬ ಪೇಯ್ನ್ ಇರುತ್ತೆ ಕಂಪ್ಯಾರಿಟಿವ್ ಟು ನೀವೇನು ಫಸ್ಟ್ ಪ್ರೆಗ್ನೆನ್ಸಿ ಅಥವಾ ಸೆಕೆಂಡ್ ಪ್ರೆಗ್ನೆನ್ಸಿ ವಾಟ್ ಎವರ್. ದೇರ್ ವಿಲ್ ಬಿ ಡೆಫಿನೆಟ್ಲಿ ಅ ಡಿಫ್ರೆನ್ಸ್ ಇನ್ ದ ಫ್ಲೋ. ಆ ಒಂದು ಏಕ್ಸ್ ಎಲ್ಲ ಇರುತ್ತೆ, ಅದೆಲ್ಲನೂ ತುಂಬ ಕಡಿಮೆ ಆಗುತ್ತೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಯು ಟ್ರೈನ್ ರಿಕವರಿ ಆಗುತ್ತೆ. ಅಂತಂದರೆ ನಮ್ಮ ಗರ್ಭಕೋಶದ ಒಂದು ಹೀಲಿಂಗ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಇದು ಈ 4 ಐಟಮ್ಸ್ ತುಂಬಾ ಸಹಾಯ ಮಾಡುತ್ತೆ. ಮೊದಲನೇದಾಗಿ ಚಕ್ಕೆನ ತಗೊಳ್ಳಿ. ಚಕ್ಕೆ 100 ಗ್ರಾಮ್ಸ್ನ ತಗೊಳ್ಳಿ. ಅದಾದಮೇಲೆ ಜೀರಿಗೆ, ಕ್ಯುಮನ್ ಸೀಡ್ಸ್ ಅಂತ ಏನು ಹೇಳ್ತೀವಿ, ಅದನ್ನು 200 ಗ್ರಾಮ್ಸ್ನ ತಗೊಳ್ಳಿ. ದಯವಿಟ್ಟು ಚಕ್ಕೆನ ಎಷ್ಟು ಕಡಿಮೆ ಹಾಕೊಳ್ತೀರೋ ಅಷ್ಟು ಒಳ್ಳೆಯದು. ಯಾಕಂತಂದರೆ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ತುಂಬ ಜಾಸ್ತಿ ಚಕ್ಕೆನ ಬಳಸಬಾರ್ದು. ಅದಕ್ಕೋಸ್ಕರ 100 ಗ್ರಾಮ್ಸ್ ಅಷ್ಟೇ ಹಾಕೊಳ್ಳಿ. ದಯವಿಟ್ಟು ತೂಕ ಮಾಡಿನೇ ಹಾಕೊಳ್ಳಿ. ಕೈ ಹಿಡಿಯಲ್ಲ ಬೇಡ, ಅಂದರೆ ಕೈ ಅಳತೆ ಎಲ್ಲ ಬೇಡ. ಅಜ್ವೈನ್ ಅಂತಂದರೆ ತುಂಬ ಜನ ಕನ್ಫ್ಯೂಷನ್ ಏನು ಅಂತಂದರೆ ಸೋಂಪು ಅಂತ ಅಂದ್ಕೊಂಡಿರ್ತಾರೆ. ಅಜ್ವೈನ್ ಅಂತಂದರೆ ಸೋಂಪು ಅಲ್ಲ, ಅಜ್ವೈನ್ ಅಂತಂದರೆ ಓಂ ಕಾಳು, ಓಕೆನಾ? ಅದನ್ನು 200 ಗ್ರಾಮ್ಸ್. ಅದಾದಮೇಲೆ ಈ ಪಿಪ್ಪಲಿ ಅಂತ ಏನು ಹೇಳಿದೆ, ಪಿಪ್ಪಲಿ ಲಾಂಗ್ ಪೆಪ್ಪರ್, ಓಕೆನಾ? ಅದನ್ನು 100 ಗ್ರಾಮ್ಸ್ ತಗೊಳ್ಳಿ. ಚಕ್ಕೆ ಮತ್ತು ಪಿಪ್ಪಲಿ 100 ಗ್ರಾಮ್ಸ್. ಅದಾದಮೇಲೆ ಜೀರಿಗೆ ಮತ್ತು ಅಜ್ವೈನ್ 200 ಗ್ರಾಮ್ಸ್, ಓಕೆನಾ? ಸೊ ಟೋಟಲ್ ಎಷ್ಟಾಗುತ್ತೆ ಅಂತಂದರೆ 600 ಗ್ರಾಮ್ಸ್ ಆಗುತ್ತೆ. ಸೊ ಇದನ್ನೆಲ್ಲಾನು ಏನು ಮಾಡಬೇಕು ಅಂತಂದರೆ, ಮೊದಲನೇ ಚಕ್ಕೆನ ಒಂದು ಪ್ಯಾನ್ಗೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ತುಂಬ ಅಂದರೆ ಏನು ಕಪ್ಪಗೆ ಮಾಡೋಕ್ಕೂ ಹೋಗ್ಬಿಡಿ, ಸೀಸ್ಬೇಡಿ, ನಾರ್ಮಲ್ ಆಗಿ ಹುರ್ಕೊಳ್ಳಿ. ಸೈಡ್ಗಿಡಿ, ಜೀರಿಗೆನೂ ಹುರ್ಕೊಳ್ಳಿ ಸೈಡ್ಗಿಡಿ, ಆಮೇಲೆ ಅಜ್ವೈನು ಹುರ್ಕೊಳ್ಳಿ ಸೈಡ್ಗಿಡಿ. ಆ್ಯಂಡ್ ಈ ಪಿಪ್ಪಲಿನೂ ಹುರ್ಕೊಂಡು ಯಾವುದನ್ನು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಆ್ಯಂಡ್ ಕೆಲವರು ಹೇಳ್ತಾರೆ ಅದನ್ನು ಆ್ಯಡ್ ಮಾಡಿ, ಕರ್ಬೇವು ಆ್ಯಡ್ ಮಾಡಿ, ಫ್ಲಾಕ್ಸೀಡ್ ಆ್ಯಡ್ ಮಾಡಿ. ದಯವಿಟ್ಟು ಏನೂ ಮಾಡೋಕ್ಕೆ ಹೋಗ್ಬಿಡಿ. ಈ 4 ಟ್ರಯಲ್ ಆ್ಯಂಡ್ ಟೆಸ್ಟೆಡ್ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮಮ್ಮ ಇದನ್ನೆಲ್ಲ ಮಾಡ್ಕೊಡ್ತಾರೆ. ಸೊ ಈ ಒಂದು ಡ್ರಿಂಕ್ನ ನೀವು ದಯವಿಟ್ಟು ಕುಡೀರಿ. ಈ 4 ಸಾಕು, ಹಾಕಿದ್ರೆ ಖಂಡಿತವಾಗ್ಲೂ ಸಾಕು. ಇದನ್ನ ತುಂಬ ದಿನದ ಹಿಂದೆ ನಾನು ಮಾಡಬೇಕು ಅಂತ ಅನ್ಕೊಂತಾನೆ ಇದ್ದೆ, ಆಗ್ತಾನೆ ಇರಲಿಲ್ಲ. ನಿಮ್ಗೆ ಗೊತ್ತು, ನನ್ನ ಹೆಲ್ತ್ ಇಶ್ಯೂಸಲ್ಲಿ ತುಂಬ ಆ ಕಡೆ ಈ ಕಡೆ ಎಲ್ಲ ಆಗಿ ಅದು ಟ್ರೀಟ್ಮೆಂಟಲ್ಲಿ ಇವಾಗ ಇನ್ನೂ ಟ್ರೀಟ್ಮೆಂಟಲ್ಲಿ ಇದ್ದೀನಿ. ಆ ಟ್ರೀಟ್ಮೆಂಟ್ ನಡೀತಾ ಇದೆ. ಅದ್ರ ಜೊತೆಗೆ ಅದಿತಿಗೆ ಡಾನ್ಸ್ ಕ್ಲಾಸ್ ಶುರು ಮಾಡಿದ್ವಿ. ಅವರ ರೊಟೀನ್ ಫುಲ್ಲು ಕಂಪ್ಲೀಟ್ ಚೇಂಜ್ ಮಾಡಿದೆ. ಆವಾಗಲೇ ಹೇಳಿದೆ ನಾನು ನಿಜವಾಗ್ಲೂ ಏನು ಹೇಳಬೇಕು ಅಂತಂದರೆ 9 ಗಂಟೆಗೆ ನಾನು ಬಿಫೋರ್ ಲಿಟಲೇ ಹುಟ್ಟೋದಕ್ಕಿಂತ ಮುಂಚೆ 9 ಗಂಟೆಗೆ ಮಲ್ಕೊಂಡ್ಬಿಡ್ತಿದ್ರ. ಅಂದರೆ ಅವ್ರು 9 ಗಂಟೆಗೆ ಮಲ್ಕೊಂಡ್ರೆ ಒಂದು ರಿದಮ್ ಇರುತ್ತೆ ಅವರ ಒಂದು ಬ್ರೈನ್ ಡೆವಲಪ್ಮೆಂಟಲ್ಲಿ. ಸೊ ಅದಾಗ್ತಿರಲಿಲ್ಲ. 11 ಗಂಟೆ 11:15 ಆಗ್ತಾಯಿತ್ತು. ಐ ವಾಸ್ ಲೈಕ್ ಲಿಟ್ರಲಿ ಮ್ಯಾನಿಫೆಸ್ಟಿಂಗ್ ಟು ದ ಯೂನಿವರ್ಸ್ ದಟ್ ಅದಿತಿ ಬೇಗ 9 ಗಂಟೆಗೆ ಮಲ್ಕೊಳ್ಬೇಕು, ನನಗೆ ಆ ಟೈಮ್ ಕೊಡು, ನನಗೆ ತಾಳ್ಮೆ ಕೊಡು ಅಂತ. ನೌ ಇಟ್ ಈಸ್ ಕಮಿಂಗ್ 9:30, 9:30 ಒಳಗಡೆ ಎಲ್ಲ ನಿದ್ದೆ ಮಾಡ್ತಿದ್ದಾರೆ. ದಟ್ ಈಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದಂಥ ಒಂದು ಇದು ನಡೀತಾ ಇದೆ ಅಂತ ನನಗೆ ಖುಷಿ. ಅವ್ರದ್ದು ನಡೀತಾ ಇದೆಯಾ? ಅದಾದಮೇಲೆ ಬೇರೆ ಇದೇ ರೀತಿ ನಡೀತಾನೆ ಇದೆ. ಆಮೇಲೆ ನನ್ನ ಮೇಲೆ ನಾನು ತುಂಬ ಅನ್ನೋದಕ್ಕಿಂತ ತುಂಬ ವರ್ಕ್ ಮಾಡ್ಕೊತಾ ಇದ್ದೀನಿ. ತುಂಬ ಪೇಷನ್ಸ್ ಬಂದಿದೆ, ತಾಳ್ಮೆ ಇದೆ. ಐ ಆಮ್ ಜಸ್ಟ್ ಎಂಜಾಯಿಂಗ್ ಮೈ ಡೇಸ್ ವಿತ್ ಮೈ 2 ಗರ್ಲ್ಸ್.
ಥೆರಪಿ ನನ್ನ ಪೇಷಂಟ್ಸ್ಗಳ ಜೊತೆ ತುಂಬ ಒಂದು ಹ್ಯಾಪಿ ಬಾಂಡಿಂಗ್ ಒಂದು ರಿಲೇಷನ್ಶಿಪ್ಪಲ್ಲಿದ್ದೀನಿ. ಆ ಮಕ್ಕಳ ಜೊತೆ ಅವ್ರ ವೀಡಿಯೋಸ್ನ ನೋಡುವಾಗ ಎವ್ರಿಥಿಂಗ್ ಐ ಹ್ಯಾವ್ ಟು ಎಂಜಾಯ್. ನಾನು ಯಾವುದನ್ನು ಪ್ರೆಷರಿಂದ ಮಾಡಬಾರ್ದು. ಅಯ್ಯೋ ಮಲ್ಕೊಳ್ಳಿ ಅಂತ ನನ್ನ ಮಕ್ಕಳನ್ನ ಹೊಡೆದು ಮಲಗಿಸಿ ಬೇರೆ ಮಕ್ಕಳಿಗೆ ಕೋಪ ತೋರಿಸಿ ವೀಡಿಯೋಸ್ನಲ್ಲಿ ಏನೇನೋ ಹೇಳಿ ಐ ಆಮ್ ನಾಟ್ ದಟ್ ಕ್ಯಾಟಗರಿ ಒಂದು ಪರ್ಸನ್. ನಾನು ಏನೇ ಒಂದು ಕೆಲಸ ಮಾಡಿದ್ರು ಮನ್ಸು ತೃಪ್ತಿಯಿಂದ ಮಾಡ್ತೀನಿ, ಇಲ್ಲ ಅಂತಂದರೆ ನಾನು ಮಾಡೋಕ್ಕೆ ಹೋಗಲ್ಲ. ನೀವು ಅಬ್ಸರ್ವ್ ಮಾಡಿದ್ರೆ ನಾನು ತುಂಬ ಬ್ರೇಕ್ ತೊಗೊಂಡಿದ್ದೀನಿ. ಈವನ್ ಇನ್ ಯೂಟ್ಯೂಬ್, ಈವನ್ ಇನ್ ಮೋಸ್ಟ್ ಆಫ್ ದ ಇನ್ಸ್ಟಾಗ್ರಾಮಲ್ಲಿ ತುಂಬ ಡೇಸ್ ನಾನು ವೀಡಿಯೋಸೇ ಹಾಕಿಲ್ಲ, ಎಲ್ಲೋ ಅವಾಗ ಹಾಕ್ತಾ ಇದ್ದೀನಿ. ಯೂಟ್ಯೂಬಲ್ಲಂತೂ ತುಂಬ ಲಾಂಗ್ ಒಂದು ವೀಡಿಯೋಸ್ ಹಾಕೋದಕ್ಕೆ ಟೈಮ್ ತೊಗೊಂಡಿದ್ದೀನಿ. ಯಾಕಂತಂದರೆ ಐ ವಾಸ್ ವರ್ಕಿಂಗ್ ಆನ್ ಮೈ ಸೆಲ್ಫ್. ನಾನು ಒಂದು ಪೇಷನ್ಸ್ ಆಗಿ ಒಂದು ತಾಳ್ಮೆಯಿಂದ ನಾನು ವರ್ಕ್ ಮಾಡಿದ್ರೇನೆ ನಾನು ನನ್ನ ಮಕ್ಕಳ ಜೊತೆ ಇದಾಗಿರೋದು. ಈಗ ಅವ್ರಿಗೆ ಬೇಕಾಗಿರೋದೇ ಟೈಮ್, ಪ್ರೀತಿ, ಆಮೇಲೆ ಏನಂತ ಹೇಳೋದು, ಒಂದು ಅಮ್ಮ. ನನಗೆ ಬೇಕಾಗಿರೋದೇ ಪೇಷನ್ಸ್. ನಾನು ಅದ್ರ ಮೇಲೆ ತುಂಬ ವರ್ಕ್ ಮಾಡಿದ್ದೀನಿ. ನನಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಏನು ಗೊತ್ತಾ, ಪೇರೆಂಟಿಂಗ್ ಅನ್ನೋದು ನಮ್ಮ ಜರ್ನಿ, ಅದು ಮಕ್ಕಳ ಜರ್ನಿ ಅಲ್ಲ. ಮಕ್ಕಳನ್ನ ಸಲ ತುಂಬ ನಾವು ಬ್ಲೇಮ್ ಮಾಡ್ತೀವಿ. ಒಂದು ಕಡೆ ಕೂತ್ಕೊಳ್ಳಲ್ಲ, ಒಂದು ಕಡೆ ಮಕ್ಳು ಇರೋದೇ ಒಂದು ಕಡೆ ಕೂತ್ಕೊಳ್ಳೋಕ್ಕಲ್ಲ, ಅವ್ರು ಆಟ ಆಡೋದಕ್ಕೆ, ಅವ್ರು ಎಕ್ಸ್ಪ್ಲೋರ್ ಮಾಡೋದಕ್ಕೆ. ನಾವು ಅವ್ರು ಏನು ಮಾಡ್ತಿದ್ದಾರೆ, ಯಾವ್ದು ಮಾಡಿದ್ರೆ ಸರಿ, ಯಾವ್ದು ಮಾಡಿದ್ರೆ ತಪ್ಪು ಅಂತ ಹೇಳ್ತಾ ಏನಾದರೂ ಚೆಲ್ಲಿದ್ರೆ, ನಾವು ತುಂಬ ಓವರ್ ರಿಯಾಕ್ಟ್ ಮಾಡಿದ್ರೆ ಮಕ್ಕಳು ಅಳ್ತಾರೆ. ಮಕ್ಕಳು ಬಿಹೇವಿಯರೇ ಡಿಟರ್ಮೈನ್ ಆಗೋದು ಅಥವಾ ಸೆಟ್ ಆಗೋದು ನಮ್ಮ ಬಿಹೇವಿಯರಿಂದ. ದಯವಿಟ್ಟು ನಿಮ್ಮನ್ನ ನೀವು ಫಸ್ಟು ಕರೆಕ್ಟ್ ಅಂತ ಅನ್ನೋದಕ್ಕಿಂತ ಜಸ್ಟ್ ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ಕೊಳ್ಳಿ. ಎಲ್ಲಿ ತುಂಬ ವೀಡಿಯೋಸ್ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಎಲ್ಲಿ ನಿಮಗೆ ಟ್ರಿಗರ್ ಪಾಯಿಂಟ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ. ಆ ವಿಡಿಯೋನ ನಾನು ಲಿಂಕ್ ಶೇರ್ ಮಾಡಿರ್ತೀನಿ. ತುಂಬ ನಾನು ಏನು ಗೊತ್ತಾ, ನನಗೆ ಟೈಮ್ ಇದ್ದಾಗ ನಾನು ತುಂಬ ಓದ್ತೀನಿ, ಪಾಡ್ಕಾಸ್ಟ್ನ ಕೇಳ್ತೀನಿ. ಅದೆಲ್ಲನೂ ನನಗೆ ತುಂಬ ಹೆಲ್ಪ್ ಆಗಿದೆ ನನ್ನ ಒಂದು ಪೇರೆಂಟಿಂಗ್ ಜರ್ನಿಯಲ್ಲಿ. ಸೊ ಇದಕ್ಕೋಸ್ಕರನೇ ಲೇಟ್ ಆಗಿದೆ. ಐ ಆಮ್ ರಿಯಲಿ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ದಯವಿಟ್ಟು ಏನೂ ಅಂದ್ಕೊಳ್ಬೇಡಿ. ಬಟ್ ಇದು ನೀವು ಈಗಲೂ ವರ್ಕ್ ಮಾಡ್ಬೋದು. ಯಾವಾಗಿಂದ ಕುಡಿಬೇಕು ಅಂತ ಕೇಳ್ತೀರಾ ಅಲ್ವಾ, 1.5 ತಿಂಗಳು, ಒಂದು 45 ಡೇಸ್ ಆದಮೇಲೆ ಕುಡಿಯೋದಕ್ಕೆ ಶುರು ಮಾಡಿ. ಯಾಕಂತಂದರೆ ಇನಿಷಿಯಲಿ ಚಕ್ಕೆ ಎಲ್ಲ ತುಂಬ ಎಕ್ಸಸ್ ಹೀಟ್ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ, ತುಂಬ ವೆಜನಲ್ ಬರ್ನಿಂಗ್ ಎಲ್ಲ ಬರುತ್ತೆ. ಅದೆಲ್ಲ ಬೇಡ. 1.5 ತಿಂಗಳಿಂದ ಕುಡಿಯೋದಕ್ಕೆ ಶುರು ಮಾಡ್ಬೋದು, ಅಥವಾ 3 ತಿಂಗಳಿಂದಲೂ ಕುಡಿಯೋದಕ್ಕೆ ಶುರು ಮಾಡ್ಬೋದು. 1.5 ತಿಂಗಳಿಂದ ಕುಡೀರಿ, ಏನು ತೊಂದರೆ ಆಗಲ್ಲ. ವೆರಿ ಗುಡ್. ಇದೆಲ್ಲ ಕುಡಿಯೋದ್ರಿಂದ ನಿಮಗೆ ಎದೆ ಹಾಲ್ಗೂ ಹೆಚ್ಚು ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಯಾವುದನ್ನು ನೀವು ದಯವಿಟ್ಟು ಊಟ ಕಡಿಮೆ ಮಾಡೋದ್ರೆ ನಿಮಗೆ ಟಮ್ಮಿ ಕರಗುತ್ತೆ ಅಂತ ಅಲ್ಲ. ಊಟ ಚೆನ್ನಾಗಿ ಮಾಡಿ. ಆ್ಯಂಡ್ ಪ್ಲೀಸ್ ಬಿ ಆ್ಯಕ್ಟಿವ್. ನಿಮ್ಮ ಮಕ್ಳ ಜೊತೆ ಕುಣೀರಿ, ಎಲ್ಲ ಮಾಡಿ. ಅಯ್ಯೋ ನಂಗೆ C-ಸೆಕ್ಷನ್ ಆಗ್ಬಿಟ್ಟಿದೆ, ಸ್ಟಿಚ್ ಬಿಚ್ಚೋಗ್ಬಿಟ್ರೆ ಏನೂ ಆಗಲ್ಲ. ನೀವು ನಂಬ್ತೀರಾ? ನೀವು ನಂಬಲೇಬೇಕು. ಯಾಕಂದರೆ ನಾನು ಆಲ್ರೆಡಿ ವಿಡಿಯೋ ಎಲ್ಲ ಶೇರ್ ಮಾಡಿದ್ದೀನಿ. C-ಸೆಕ್ಷನ್ ಆಗಿದ್ದು ನನಗೆ ಹಾಸ್ಪಿಟಲಲ್ಲಿ ನೆಕ್ಸ್ಟ್ ಡೇಯಿಂದನೇ ನಾನು ಹೊಟ್ಟೆಗೆ ಬಟ್ಟೆ ಕಟ್ಟಿದೆ, ಏನೂ ತೊಂದರೆ ಆಗಿಲ್ಲ. ಕೆಲವರಿಗೆ ಏನೋ ಒಳಗಡೆ ಸ್ಟಿಚ್ ಎಲ್ಲ ಬಿಚ್ಚೋಗ್ಬಿಟ್ಟಿತ್ತು ಅಂತ ಎಷ್ಟೊಂದು ಜನ ಮೆಸೇಜ್ ಮಾಡಿದರೆ ನನಗೆ. ಮೇ ಬಿ ರೇರ್ ಕೇಸಸಲ್ಲಿ ಆಗುತ್ತೆ, ಆಗಲ್ಲ ಅಂತ ಏನೂ ಇಲ್ಲ. ಬಟ್ ಎಲ್ಲನೂ ಆಗುತ್ತೆ ಅಂದರೆ ಎಲ್ಲನೂ ಆಗುತ್ತೆ. ಏನೂ ಆಗಲ್ಲ ಅಂತಂದರೆ ಏನೂ ಆಗಲ್ಲ. ಯು ಹ್ಯಾವ್ ಟು ಸ್ಟೇ ಇನ್ ದ್ಯಾಟ್ ಒಂದು ಮೋಡಲ್ಲಿ ಇರಬೇಕಾಗತ್ತೆ. ಏನೂ ಆಗಲ್ಲ. ಎಷ್ಟು ನಾವು ಪಾಸಿಟಿವ್ ಆಗಿರ್ತೀವಿ, ನಮ್ಮ ಸುತ್ತಮುತ್ತನೂ ಪಾಸಿಟಿವ್ ಇರ್ತಾರೆ. ಹಾಗಂತ ಸುತ್ತಮುತ್ತ ಯಾವಾಗಲೂ ಪಾಸಿಟಿವ್ ಜನನೇ ಇರ್ತಾರೆ ಇಲ್ಲ, ನೆಗೆಟಿವ್ ಜನನೂ ಇಲ್ಲ, ಎಲ್ಲಿ ಹಿಂಗೆ ಅಕ್ಕಪಕ್ಕನೇ ಇರ್ತಾರೆ. ಬಟ್ ಸ್ಟಿಲ್ ನೀವು ಅವ್ರ ಸುತ್ತಮುತ್ತ ಇದ್ದಾಗ್ಲೂ ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರಾ ಅನ್ನೋದೇ ನಿಮ್ಮ ಒಂದು ಜೀವನನ ಡಿಟರ್ಮೈನ್ ಮಾಡುತ್ತೆ. ಜೊತೆಗೆ ನಿಮ್ಮ ಮಕ್ಕಳನ್ನ ನೀವು ಹ್ಯಾಪಿಯಾಗಿ ಇದು ಮಾಡ್ಬೋದು. ಐ ಥಿಂಕ್ ತುಂಬ ರೀಸೆಂಟ್ ಲಾಗಲ್ಲಿ ನಾನು ನನ್ನ ಸಿಚುಯೇಷನ್ಸ್, ನನ್ನ ಹೋಮ್ ಸಿಚುಯೇಷನ್ಸ್ನೆಲ್ಲ ಹೇಳ್ಕೊ ಬರ್ತಾ ಇದ್ದೀನಿ, ಹೇಗಿದೆ, ಹೌ ಟಾಕ್ಸಿಕ್ ಇಟ್ ಇಸ್ ಅಂತ. ಬಟ್ ಸ್ಟಿಲ್ ನನಗೆ ಅದು ಯಾವುದೂ ಡಿಟರ್ಮೈನ್ ನನ್ನನ್ನು ಅದು ಏನಂತ ಹೇಳಿ ಕುಗ್ಗಿಸೋದಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ನನ್ನ ಮೇಲೆ ನಾನು ತುಂಬ ವರ್ಕ್ ಮಾಡಿಕೊಂಡು ಐ ಆಮ್ ಜಸ್ಟ್ ಪುಟಿಂಗ್ ಮೈ ಸೆಲ್ಫ್ ಇನ್ ಅ ವೆರಿ ಒಂದು ಏನಂತ ಹೇಳೋದು, ಒಂದು ನನ್ನ ಮಕ್ಕಳಿಗೆ ಒಳ್ಳೆ ತಾಯಿಯಾಗಿ, ಆಮೇಲೆ ಒಂದು 100% ಟೈಮ್ ಕೊಡಬೇಕು, ಏನೇನು ಕೊಡಬೇಕು ಅದನ್ನೆಲ್ಲನೂ ಕೊಡ್ತಾಯಿದ್ದೀನಿ. ಹೋಮ್ ಸ್ಕೂಲಿಂಗ್ ಮಾಡ್ತಿದ್ದೀನಿ. ನಿಮ್ಗೆ ಗೊತ್ತು, ನಾನು ಡಿಸೈಡ್ ಮಾಡಿದೆ ಅಂತಲೂ ಹೇಳಿದೆ. UKG-ಇಂದ ಆದಿತಿಗೆ ನಾವು ಸ್ಕೂಲಿಗೆ ಹಾಕೋದು. ಯಾವ ಸ್ಕೂಲ್ ಅಂತ ಏನೂ ಡಿಸೈಡ್ ಮಾಡಿಲ್ಲ. ನಾನು ಹೇಳಿದೆ ಏರಿಯಾ ಎಲ್ಲ ಏನು ಅಂತ ಇನ್ನೂ ನಮಗೆ ಕ್ಲಾರಿಟಿ ಇಲ್ಲ ಅಂತ. ಅದಕ್ಕೋಸ್ಕರ ಸೊ ಇದನ್ನು ಏನು ಬೆಲಿ ಫ್ಯಾಟ್ ಕರಗಿಸೋದಕ್ಕೆ ಈ ಪೌಡರ್ನ ನೀವು ಬಳಸಿ. ನಾನು ಎಲ್ಲ ನೋಟ್ ಮಾಡ್ಕೊಂಡೆಲ್ಲ ಇಟ್ಕೊಂಡಿದ್ದಲ್ವ. ಸೊ ದಯವಿಟ್ಟು ಬಳಸಿ. ಎಲ್ಲಿವರೆಗೂ ಕುಡಿಬೋದು ಅಂತಂದರೆ 1 ವರ್ಷ 2 ವರ್ಷದವರೆಗೂ ಕುಡಿಬೋದು, ಏನೂ ತೊಂದರೆ ಆಗಲ್ಲ. ಕತ್ತರಿಸಿ ಇದೆಲ್ಲ ನಮ್ಮ ಒಂದು ಮನೆ ಮದ್ದಲ್ವ, ಅಡುಗೆ ಮನೇಲಿ ಇರುವಂಥ ಒಂದು ಇತ್ಲೇ ಮನೆ ಮದ್ದು ಅಂತ ಹೇಳ್ತೀವಿ. ಸೊ ಅಡುಗೆ ಮನೆಯೇ ನಮಗೆ ಒಂದು ದೊಡ್ಡ ಆಯುರ್ವೇದ ಥರ ವರ್ಕ್ ಆಗುತ್ತೆ. ಸೊ ಇದು ಕುಡೀರಿ, ಏನೂ ತೊಂದರೆ ಇಲ್ಲ. ಹಾಲು ಕುಡಿಸ್ತಿದ್ದೀನಿ ಕೊಡ್ಬೋದಾ, ಆಮೇಲೆ ಹಾಲು ಬಿಡಿಸಿದ್ದೀನಿ ಕೊಡ್ಬೋದಾ, ಏನೂ ಪ್ರಶ್ನೆ ನೀವು ತಲೆಗೆ ಹಾಕೊಳ್ಳೋಕ್ಕೆ ಹೋಗ್ಬಿಡಿ. ಈಸಿಯಾಗಿ ಮಾಡ್ಕೊಳ್ಳಿ, ಕುಡೀರಿ. ಏರ್ ಟೈಟ್ ಕಂಟೈನರಲ್ಲಿ ಹಾಕೊಳ್ಳಿ. ತುಂಬ ಜಾಸ್ತಿ ಕ್ವಾಂಟಿಟಿ ಮಾಡಿಕೊಂಡು ಇಟ್ಕೊಳ್ಳೋಕೆ ಹೋಗ್ಬಿಡಿ. ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ಕೊಂಡು ಇಟ್ಕೊಳ್ಳಿ. ಬಟ್ ಮೇನ್ ಇಂಪಾರ್ಟೆಂಟ್ ಹಿಯರ್ ಇಸ್
ಮೆಷರ್ಮೆಂಟಲ್ಲೇ ಹಾಕಿ 1 ಇಡಿ 2 ಇಡಿ ಆ ರೀತಿ ಎಲ್ಲ ಹಾಕೊಂಡ್ರೆ ನಿಮಗೆ ಪ್ರಪೋರ್ಷನ್ ಗೊತ್ತಾಗಲ್ಲ, ಒಂದು ಜಾಸ್ತಿ ಆದ್ರೂ ನಿಮ್ಗೆ ವರ್ಕ್ ಆಗಲ್ಲ ಅಂತ. ಅದಕ್ಕೋಸ್ಕರನೇ ನಾನು ಗ್ರಾಮ್ಸ್ ರೀತಿಯಲ್ಲಿ ಹೇಳಿದ್ದೀನಿ. ಸೊ ಇದನ್ನು ನೀವು ಮಾಡಿಕೊಂಡು ಕುಡೀರಿ. ಹೇಗೆ ರಿಸಲ್ಟ್ ಬಂತು ಅಂತ ಹೇಳಿ. ಎಕ್ಸಸೈಸಸ್ನ ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನೀವು ಇದನ್ನು ಕುಡಿದ ತಕ್ಷಣ ನಿಮ್ಗೆ ಹೊಟ್ಟೆ ಕರಗಲ್ಲ. ಯು ಹ್ಯಾವ್ ಟು ಬಿ ಆಕ್ಟಿವ್, ಯು ಹ್ಯಾವ್ ಟು ಡೂ ಎಕ್ಸಸೈಸಸ್. ನಾನು ಮಾಡಿ ಮೇಲೆ ಅದಿತಿನ ಪಾಪುನ ಕರ್ಕೊಂಡು ಹೋದಾಗ ಐ ವಿಲ್ ಬಿ ವಾಕಿಂಗ್. ಏನು ಗೊತ್ತಾ, ಸಣ್ಣ ಇದ್ದೀನಿ ಅಂತ ಅಂದ್ಬಿಟ್ಟು ಹೊಟ್ಟೆ ಅನ್ನೋದು ಡೆಫಿನೆಟ್ಲಿ ಎಲ್ಲರಿಗೂ ಇದ್ದೇ ಇರುತ್ತೆ ಫಾರ್ ದ್ಯಾಟ್ ಮ್ಯಾಟರ್. ಸೊ ಎಷ್ಟು ಕರಗಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯು ಹ್ಯಾವ್ ಟು ಬಿ ಆಕ್ಟಿವ್ ಅಷ್ಟೇ ಹೇಳೋದು. ಇದನ್ನೆಲ್ಲಾನು ಮಾಡಿ ಬಟ್ಟೆ ಕಟ್ಟಿ, ನಾನು ಈಗಲೂ ಬಟ್ಟೆ ಕಟ್ತಾ ಇದ್ದೀನಿ, ಅದ್ರ ಬಗ್ಗೆ ನಾನು ಎಲ್ಲಾನು ಹೇಳ್ತೀನಿ, ಓಕೆನಾ. ಸೊ ವಿಡಿಯೋ ಲಾಂಗ್ ಆಗೋಯ್ತು. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ರಿಯಲಿ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ, ಇನ್ನೊಂದ್ಸಲ ಕೇಳ್ತಿದ್ದೀನಿ. ಇನ್ನು ಬೇರೆ ಏನಾದರೂ ಡ್ರಿಂಕ್ ಏನಾದರೂ ನಂಗೆ ಯಾವುದೋ ಇನ್ನೊಂದು 2 ನೆನಪಿಲ್ಲ ಇದ್ದರೆ ನಾನು ಕೇಳಿಬಿಟ್ಟು ಡೆಫಿನೆಟ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.